ನಮಸ್ಕಾರ. ನಾನು ನಜೀರ್ ಹೊನ್ನಾಳ್, ವಾರ್ಡ್ ನಂಬರ್ 71ನೇ ಮಹಾನಗರ ಪಾಲಿಕೆ ಸದಸ್ಯರು. ಕಳೆದ ತಿಂಗಳ ಏನ ಹುಬ್ಬಳ್ಳಿ ಧಾರವಾಡ ಮಹಾನಗರಲ್ಲಿ ಸತತವಾಗಿ ಮಳೆ ಸೋರ್ತಾ ಇದ್ದಿದ್ದಾಗ ಮಹಾನಗರ ಪಾಲಿಕೆಯನ್ನು ಇದ್ದಿದ್ದ ಕುರಿ ಕಮೇಲೆ ಗಾಡಿಗೆ ಅಂಟಿಸ್ಕೊಂಡ ಮನಿಯನ್ನು ಎಲ್ಲ ಮನಿಗೆ 8ನೇ ತಿಂಗಳಿನಲ್ಲಿ ಮಹಾನಗರ ಪಾಲಿಕೆ ನೋಟಿಸನ್ನು ನೀಡಿದೆ. ಈ ನೋಟಿಸು ವಿಷಯ ಪಾಲಿಕೆಯ ವಲಯದ ಗೋಡೆಗೆ ಅಂಟಿಸಿಕೊಂಡಿರುವ ತಮ್ಮ ಮನೆಯನ್ನು ಸ್ಥಳಾಂತರಿಸಿಕೊಳ್ಳುವ ಕುರಿತು ಈ ರೀತಿ ಒಂದು ನೋಟಿಸನ್ನು ಮಹಾನಗರ ಪಾಲಿಕೆಯಿಂದ ಎಲ್ಲ ಅಲ್ಲೇ ಏನ್ ಮನಿ ಕಟ್ಕೊಂಡಿದ್ದೀರೋ ಸಾರಿ ಜನರಿಗೆ ನೋಟಿಸನ್ನು ಕೊಟ್ಟಿದ್ದಿತ್ತು. ಅದೇ ರೀತಿ ಯಾವಾಗ ನಮಗೆ ವಿಷಯ ಗೊತ್ತಾಗಿತ್ತು ಆವಾಗ್ಲಿಂದ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಇದ್ದಿದ್ದ ಜವಾಬ್ದಾರಿ ಸ್ಥಾನದಾಗ ಇದ್ದಿದ್ದ ಕಮಿಷನರ್ ಸಾಹೇಬರಿಗೆ ನಾನು ಒಂದು ಪತ್ರವನ್ನು ಬರೆದು ಪತ್ರ ಮುಖಾಂತರ ಅವ್ರಿಗೆ ಗಮನಕ್ಕೆ ತಗೊಂಡು ಬಂದಿದ್ದೆ. ಆವಾಗ ಇದೇ ಇವತ್ತಿನ ಅಂದ್ರೆ 30/9/2024 ದಿವಸ ಏನ್ GB ಇದೆ ಮಹಾನಗರ ಪಾಲಿಕೆಯಿಂದ ಪ್ರಸ್ತಾಪನು ಬಂದಿದೆ. ವಿಷಯ ಪಟ್ಟಿಯಲ್ಲಿ ವಿಷಯ ನಂಬರ್ 15ರಲ್ಲಿ ಈ ಪಡದಾನಕ್ಕಲ್ದ ಏನ್ ಕುರಿ ಕಮೇಲೆ ಇದೆ ಅದು ನಿರ್ಮಾಣ ಸಲುವಾಗಿ ಹಾಗೂ ಕಟ್ಟು ಸಲುವಾಗಿ ಪ್ರಸ್ತಾಪವನ್ನು ಇವತ್ತ GB-ಗೆ ಇದೆ. ಸರ್, ಈಗ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರ ಬಡವರ ಜನರಿಗೆ ಅಂತ ಸರ್ಕಾರದಿಂದ ಇದು ಮಾಡಿದ್ರೆ ಬಡವರು ಇಮಿಡಿಯೇಟ್ಲಿ ಖಾಲಿ ಮಾಡಿದ್ರೆ ಅವ್ರ ಜೀವನ ಹೇಗೆ ಸರ್? ಎಲ್ಲಂತ ಹೋಗ್ಬೇಕು ಅವ್ರು ಕೇಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ನನಗೆ ಫೋನ್ ಬಂದಿದ್ದು ಓಣಿಯ ಹಿರಿಯರ ಕಡೆಯಿಂದ, ಹಿಂಗ ಬೆಳಿಗ್ಗೆ 6:30 ಗಂಟೆಗೆ ಕುರಿ ಕಮೇಲೆದು ಗಾಡಿಯನ್ನು ಬಿದ್ದಿದೆ ಅಂತ ಹೇಳಿ. ನಾನು ಸುಮಾರು 8:30 ಗಂಟೆಗೆ ಜನಪ್ರಿಯ ಶಾಸಕರಾದ ಮಾನ್ಯ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಫೋನ್ ಮುಖಾಂತರ ಮಾತಾಡಿದ್ದೀನಿ. ಸಾಹೇಬರಿಗೆ ವಿಷಯ ತಿಳಿಸಿದೆ. ಸಾಹೇಬರು ಇಲ್ಲ, ನಾ ಊರಾಗಿಲ್ಲ, ನಾ ಊರಿನಿಂದ ಬಂದ ನಂತರ ಸ್ಪಾಟ್ ವಿಸಿಟ್ ಮಾಡಿ ಮುಂದಿನ ಏನೈತಿ ಅನುಕೂಲ ಮಾಡಿಕೊಡೋನು ಅಂತ ಹೇಳಿ ವಿಶ್ವಾಸನು ಕೊಟ್ಟಿದ್ದಾರೆ. ಈಗ ಖಾಲಿ ಮಾಡ್ಕೊಂಡು ಹೋದ್ರೆ ಈಗ ಅಲ್ಲಿ ಹಿರಿಯರು ಮಾತಾಡಿದ್ರು 10 ಲಕ್ಷ ಶಾಸಕರು ಯಾವ್ದು ಸಲಹೆ ಕೊಟ್ಟಿಲ್ಲ, ಅಂದ್ರ ಖಾಲಿ ಮಾಡ್ರಿ ಅಂತ ಹೇಳಿ ಯಾವ್ದು ಹೇಳಿಲ್ಲ. ಅವ್ರ ಗಮನಕ್ಕೆ ಗಾಡಿ ಬಿದ್ದಿದ್ದೆ ಸರ್ ಅಂತ ಹೇಳಿ ಗಮನಕ್ಕೆ ತಗೊಂಡ್ ಬಂದಿದ್ದೇನೆ. ಅವರು ಇಲ್ಲ ನಜೀರ್, ನಾ ಊರಾಗಿದ್ರೆ ಬಂದ್ ವಿಸಿಟ್ ಮಾಡ್ತಿದ್ದ, ನಾ ಊರಾಗಿಲ್ಲ, ಹಿಂಗಾಗಿ ನಾ ಊರ್ಲಿಂದ ಬಂದ ನಂತರ ವಿಸಿಟ್ ಮಾಡಿ ಏನೈತಿ ಅನುಕೂಲ ಮಾಡಿ ಕೊಡುನು ಅಂತ ಹೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವೊಂದು ಮಾತನ್ನು ಹೇಳಿನಿ ಸಾಹೇಬ್ರಿಗೆ, ಸರ್ ದಯಮಾಡಿ ಬಾಳ್ ಬಡವರು ಅದಾರೆ, ಏನಾರ ಆಶ್ರಯ ಯೋಜನೆಯಲ್ಲಿ ಏನಾರ ಅನುಕೂಲ ಆದ್ರೆ ಅವ್ರಿಗೆ ಮನೆಯನ್ನು ತಾವು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅದನ್ನು ಅವ್ರ ಗಮನಕ್ಕೆ ತಗೊಂಡ್ ಬಂದಿನಿ. ನೋಡೋನು ಶಾಸಕ ಬರ್ತಾರೆ, ಬಂದ ನಂತರ ವಿಸಿಟ್ ಮಾಡೋನು. ಬಡವ್ರನ್ನ ಅದಾರ, ನಮ್ಮ ಹಿರಿಯರು ಅದಾರೆ, ಎಲ್ಲಾರು ಕೂಡಿ ಎಲ್ಲ ಓಣಿಯವ್ರಿಗೆ ಇದೇನು ನನಗೆ ಹೊರಗಿಂದ ಓಣಿ ಎಲ್ಲ ಇದು, ನಾ ಇಲ್ಲೇ ಹುಟ್ಟಿ ಬೆಳೆದಿದ್ದು ಓಣಿ, ಯಾರು ಹೊರಗಿಂದವ್ರು ಇಲ್ಲ. ಇಲ್ಲೇ ಏನೈತಿ ಪ್ರಯತ್ನವನ್ನು ಮಾಡಿ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತೀನಿ.